ಸೊ ಈಗಷ್ಟೇ ಟ್ರೈಲರ್ನ ನೋಡಿದ್ರಿ, 3 ಭಾಷೆಯಲ್ಲಿ ನೋಡಿದ್ರಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ಮಲ್ಟಿ ಜಾನರ್ ಮಲ್ಟಿ ಥೀಮ್ ಇರುವಂಥ ಒಂದು ಪಕ್ಕ ಕಮರ್ಷಿಯಲ್ ಸಿನಿಮಾ. ಸೊ ನನ್ನ ಪಾತ್ರದ ಹೆಸರು ಬಂದು ಧ್ರುವ. ನಾನೊಬ್ಬ ಕೆಟ್ಟ ಪೊಲಿಟಿಷಿಯನ್ ಮಗನಾಗಿರ್ತೀನಿ. ನಾವು 4 ಜನ ಫ್ರೆಂಡ್ಸ್ ಆಗಿರ್ತೀವಿ. ಸೊ PUC ಓದ್ತಾ ಇರ್ತೀವಿ. ನಮ್ಮ ತಂದೆ ಈ ಸಿನಿಮಾದಲ್ಲಿ ನಮ್ಮ ತಂದೆ ಒಬ್ಬರು ಕೆಟ್ಟ ಪೊಲಿಟಿಷಿಯನ್ ಯಾವ ಲೆವೆಲ್ಗೆ ಕರಪ್ಟೆಡ್ ಆಗಿರ್ತಾರಂದ್ರೆ, ಸ್ವಂತ ಮಗನಿಗೆ ನೀನು ಎಂಥ ಕಚಡ ಕೆಲಸ ಬೇಕಂದ್ರೂ ಮಾಡು, ಎಂಥ ದೊಡ್ಡ ಕ್ರಿಮಿನಲ್ ಬೇಕಂದ್ರೂ ಆಗು, ಎಷ್ಟು ಜನ ಬೇಕಂದ್ರೂ ಮರ್ಡರ್ ಮಾಡು, ಚುಚ್ಚು ತುಳಿ ಏನು ಬೇಕಂದ್ರು, ಎಣ್ಣೆ ಸಿಗರೇಟ್ ಪಬ್ಬು ಕ್ಲಬ್ಬು ಏನು ಬೇಕಂದ್ರೂ ಮಾಡು, ನಿನ್ನ ಸಪೋರ್ಟ್ ಮಾಡೋಕ್ಕೆ ನಾನು ಇರ್ತೀನಿ, ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಾರೆ. ಸೊ ನೀನು ಎಷ್ಟು ದೊಡ್ಡ ಕ್ರಿಮಿನಲ್ ಆಗ್ತೀಯಾ ಅಷ್ಟು ನನ್ನ ಸಪೋರ್ಟ್ ನಿನಗೆ ಸಿಗತ್ತೆ ಅಂತ ಬೆಳೆಸಿರ್ತಾರೆ. ಸೊ ಈ ಥರ ಒಂದು ಕೆಟ್ಟ ಪೊಲಿಟಿಷಿಯನ್ ಅವರ ಮಗನಾಗಿರ್ತೀನಿ. ಸೊ ನನ್ನ ಭವಿಷ್ಯ ಏನಾಗ್ಬೋದು, ನಾನು ಸಾಯೋವರೆಗೂ ಕೆಟ್ಟವನಾಗಿ ಇರ್ತೀನ ಅಥವಾ ಒಳ್ಳೆಯವನಾಗಬಹುದಾ, ಒಳ್ಳೆಯವನಾದರೆ ಹೇಗೆ ಒಳ್ಳೆಯವನಾಗ್ತೀನಿ, ಕೆಟ್ಟವನಾಗಿ ಇದ್ದರೆ ಒಳ್ಳೆಯವನಾಗಕ್ಕೆ ಸಾಧ್ಯತೆಯೇ ಇಲ್ವಾ ಅಥವಾ ಹೇಗೆ ಆಗಬಹುದು, ಈ ಎಲ್ಲ ಪ್ರಶ್ನೆಗಳಿಗೂ ಸಿನಿಮಾ ಉತ್ತರ ಕೊಡುತ್ತೆ. ಮತ್ತು ಸಿನಿಮಾ ಫಸ್ಟ್ ಹಾಫು ಕಂಪ್ಲೀಟಾಗಿ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಮೇಲೆ ಹೋಗುತ್ತೆ. ನಿಮಗೆ ಕಾಲೇಜ್ ಲೈಫ್ ಬರುತ್ತೆ, ಫ್ರೆಂಡ್ಶಿಪ್ ಬರುತ್ತೆ, ಮಾಸ್ ಬಿಲ್ಡಪ್ ಸೀನ್ಸು, ಪಂಚ್ ಡೈಲಾಗು ಆ್ಯಂಡ್ ಕಾಮಿಡಿ, ಲವ್, ರೊಮ್ಯಾನ್ಸ್, ಆ್ಯಕ್ಷನ್, ನೀವು ಏನೇನು ಎಂಟರ್ಟೈನ್ಮೆಂಟ್ ಎಲಿಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಕಂಪ್ಲೀಟಾಗಿ ನಿಮಗೆ ಫಸ್ಟ್ ಹಾಫಲ್ಲಿ ಬರುತ್ತೆ. ಆ್ಯಂಡ್ ಫಸ್ಟ್ ಹಾಫಲ್ಲಿ ಬರುವಂಥ ಸಾಂಗ್ಸ್ ನೋಡಿದ್ರು ಕೂಡ ತುಂಬ ಎನರ್ಜೆಟಿಕ್ ಆಗಿರುತ್ತೆ. ತುಂಬ ಒಂದು ಮಾಸ್ ಸಾಂಗು ಮತ್ತು ಪಾರ್ಟಿ ಸಾಂಗ್ ಅದೆಲ್ಲ ಬಂದು ಫಸ್ಟ್ ಹಾಫಲ್ಲಿ ಬರುತ್ತೆ. ಅದೇ ಸೆಕೆಂಡ್ ಹಾಫ್ ನೋಡಿದ್ರೆ ನೀವು ಕಂಪ್ಲೀಟಾಗಿ ಕಾಂಟ್ರಾಸ್ಟು ಫಸ್ಟ್ ಹಾಫ್ಗೆ ತುಂಬ ಎಮೋಷನ್ಸು ಮತ್ತು ಸೆಂಟಿಮೆಂಟ್ ಮೇಲೆ ಹೋಗುತ್ತೆ. ಆ್ಯಂಡ್ ಸೆಕೆಂಡ್ ಹಾಫ್ ಮುಖ್ಯವಾಗಿ ಪೇರೆಂಟ್ಸ್ ಮತ್ತು ಮಕ್ಕಳ ನಡುವೆ ಇರುವಂಥ ಒಂದು ಕಾನ್ಫ್ಲಿಕ್ಟು, ಮತ್ತು ಪೇರೆಂಟ್ಸು ಸೊಸೈಟಿ ನಡುವೆ ಇರುವಂಥ ಒಂದು ಕಾನ್ಫ್ಲಿಕ್ಟು, ಸ್ಟೂಡೆಂಟ್ಸ್ ಮತ್ತು ಎಲೆಕ್ಟ್ರಾನಿಕ್ ಸೆಲ್ ಫೋನ್ಸು ಟೆಕ್ನಾಲಜಿ ಮಧ್ಯದಲ್ಲಿ ಇರುವಂಥ ಒಂದು ಕಾನ್ಫ್ಲಿಕ್ಟ್ ಮೇಲೆ ಹೋಗುತ್ತೆ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಬರುವಂಥ ಸಾಂಗ್ಸ್ ನೋಡಿದ್ರು ಕೂಡ ತುಂಬ ಎಮೋಷ್ನಲ್ ಆಗಿರುತ್ತೆ ಆ್ಯಂಡ್ ಮೆಲೋಡಿಯಸ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಫಸ್ಟ್ ಹಾಫ್ ಟ್ರೈಲರ್ ನೋಡಿದ ತಕ್ಷಣ ಖಂಡಿತವಾಗ್ಲೂ ನಿಮ್ಮೆಲ್ಲರ ಪ್ರೀತಿ ಗೆದ್ದೇ ಗೆಲ್ತೀವಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫಸ್ಟ್ ಹಾಫ್ ಕಂಪ್ಲೀಟಾಗಿ ಕಾಲೇಜ್ ಲೈಫ್ ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ಕಾಲೇಜ್ ಲೈಫ್ ತುಂಬ ಚೆನ್ನಾಗಿ ಓಡುತ್ತೆ, ಎಲ್ರಿಗೂ ಇಷ್ಟ ಆಗುವಂಥ ಒಂದು ಕಾನ್ಸೆಪ್ಟು. ಪ್ರತಿಯೊಬ್ಬರಿಗೂ ನಿಮ್ಮ ಲೈಫಲ್ಲಿ ಬೆಸ್ಟ್ ಡೇಸ್ ಯಾವುದು ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತೀರಾ ಕಾಲೇಜ್ ಲೈಫ್ ಅಂತಾರೆ. ಆ್ಯಂಡ್ ನಮ್ಮ ಹಿಸ್ಟ್ರಿಲಿ ಯಾವ್ಯಾವ ಕಾಲೇಜ್ ಕಂಟೆಂಟ್ ಸಿನಿಮಾಸ್ ಬಂದಿದೆ ಅದೆಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಓಡಿದೆ. ಆ್ಯಂಡ್ ಸೊ ಕಾಲೇಜ್ ಕಂಟೆಂಟ್ ಒಂದು ಯೂನಿವರ್ಸಲ್ ಕಂಟೆಂಟು, ಎಲ್ಲರಿಗೂ ಇಷ್ಟ ಆಗುವಂಥ ಕಂಟೆಂಟು. ಸೊ 100% ಹೇಳ್ತೀನಿ, ಫಸ್ಟ್ ಹಾಫಲ್ಲಿ ನಿಮ್ಮೆಲ್ಲರ ಪ್ರೀತಿ ಗೆದ್ದೇ ಗೆಲ್ತೀವಿ. ಸೆಕೆಂಡ್ ಹಾಫಲ್ಲಿ ನೀವು ನಮಗೆ ಎಮೋಷ್ನಲಾಗಿ ಕನೆಕ್ಟ್ ಆಗ್ತೀರಾ. ಆ್ಯಂಡ್ ನನ್ನ ಹೇಳ ಸರ್ ಇನ್ನೂ ಸ್ವಲ್ಪ ಆ್ಯಂಡ್ ನನ್ನ ಕ್ಯಾರೆಕ್ಟರೈಸೇಷನ್ ಮತ್ತು ನನ್ನ ಆ್ಯಕ್ಟಿಂಗ್ ಪ್ರಿಪರೇಷನ್ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕಂದ್ರೆ, ನಾನೊಬ್ಬ ರಂಗಭೂಮಿ ಕಲಾವಿದ. ಬೆಂಗಳೂರಲ್ಲಿ ಸುಮಾರು ಥಿಯೇಟರ್ ಟೀಮ್ಸ್ ಜೊತೆ ವರ್ಕ್ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 150-200 ನಾಟಕಗಳು ಮಾಡಿದ್ದೀನಿ. ಆ್ಯಂಡ್ ಕ್ರೈಸ್ಟ್ ಕಾಲೇಜಲ್ಲಿ BA ಇನ್ ಥಿಯೇಟರ್ ಸ್ಟಡೀಸ್ ಅಂತ ಒಂದು ಕೋರ್ಸ್ ಮಾಡಿದೆ. ಸೊ ಅಲ್ಲಿ ನನ್ನ ಡಿಗ್ರಿನ ಮುಗಿಸ್ಕೊಂಡೆ. ಅದಾದಮೇಲೆ ರಂಗಶಂಕರದಲ್ಲಿ 3 ವರ್ಷ ಇಂಟರ್ನ್ಶಿಪ್ ಮಾಡಿದೆ. ಆ್ಯಂಡ್ ನೀಲಸಂ ಕೂಡ ಹೋಗಿ ಅಲ್ಲಿ ನನ್ನ ವರ್ಕ್ಶಾಪ್ ಮಾಡಿದೆ. ಸೊ ಇಷ್ಟು ಕಡೆಯಿಂದ ನಾನು ಏನೇನು ಆ್ಯಕ್ಟಿಂಗ್ ಸ್ಕಿಲ್ಸ್ ಕಲ್ತಿದ್ದೀನಿ ಅದೆಲ್ಲ ಇವತ್ತು ನನ್ನ ಪಾತ್ರದ ಮೇಲೆ ನೀವು ನೋಡ್ಬೋದು. ಸೊ ನಿಜವಾಗ್ಲೂ ಮತ್ತು ಕಂಪ್ಲೀಟ್ ಸಿನಿಮಾದಲ್ಲಿ ಇವಾಗ ಒಂದು ಸ್ಕ್ರಿಪ್ಟ್ ಓದಿದಾಗ ಹೇಗೆ ಓದಿ ಅನಲೈಸ್ ಮಾಡ್ಕೋಬೇಕು, ಆ್ಯಂಡ್ ಆ ಸ್ಕ್ರಿಪ್ಟಲ್ಲಿರೋ ಮೇಯ್ನ್ ಕಾನ್ಫ್ಲಿಕ್ಟ್ ಏನು, ಒಂದು ಸೀನ್ ಇನ್ನೊಂದು ಸೀನಿಗೆ ಹೇಗೆ ಲೀಡ್ ಮಾಡುತ್ತೆ, ಆ್ಯಂಡ್ ಪ್ರತಿ ಸೀನಲ್ಲಿ ಎಮೋಷನ್ಸ್ ಹೇಗೆ ಚೇಂಜ್ ಆಗ್ತಾನೆ ಇರಬೇಕು, ಆ್ಯಂಡ್ ಒಂದು ಬಾಡಿ ಲ್ಯಾಂಗ್ವೇಜ್ ಕಂಪ್ಲೀಟ್ ಸಿನಿಮಾ ಹೇಗೆ ಕ್ಯಾರಿ ಮಾಡಬೇಕು, ಇದೆಲ್ಲ ನನಗೆ ರಂಗಭೂಮಿ ಹೇಳ್ಕೊಟ್ಟಿದೆ. ಅದೆಲ್ಲ ಬಂದು ನಾನು ಸಿನಿಮಾದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಅರುಣ್ ಸರ್ ಕೂಡ ನಮಗೆ ವರ್ಕ್ಶಾಪ್ ಮಾಡಿದ್ರು, ಫೈಟ್ ಕ್ಲಾಸ್ ಕಳಿಸಿದ್ರು, ಡಾನ್ಸ್ ಕ್ಲಾಸ್ ಕಳಿಸಿದ್ರು. ನಾನು ಕೂಡ ಜಿಮ್ನಾಸ್ಟಿಕ್ ಟ್ರೈನಿಂಗ್ ಮಾಡ್ತಾ ಇದ್ದೆ. ಸೊ ಇಷ್ಟೆಲ್ಲ ಟ್ರೈನಿಂಗು ಪ್ರಾಕ್ಟೀಸ್ ಆದಮೇಲೆ ನಾವು ಈ ಸಿನಿಮಾ ಶೂಟ್ ಮಾಡೋಕ್ಕೆ ಲೊಕೇಶನ್ಗೆ ಹೋಗಿದ್ದು. ಸೊ ತುಂಬ ಕಷ್ಟಪಟ್ಟು ಮಾಡಿರುವಂಥ ಒಂದು ಸಿನಿಮಾ, ಇಷ್ಟಪಟ್ಟು ಕಷ್ಟಪಟ್ಟಿರುವಂಥ ಒಂದು ಸಿನಿಮಾ ಇದು. ನಾನು ಮಾತ್ರ ಅಲ್ಲ, ಇಡೀ ತಂಡ ಕೂಡ 100% ಎಫರ್ಟ್ ಹಾಕಿದೆ, ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ. ಆ್ಯಂಡ್ ಆಡಿಯನ್ಸಿಗೆ ನಾನು ಕೇಳ್ಕೊಳ್ಳೋದು ಒಂದೇ ಒಂದು, ಇಂಥ ಒಂದು ವಿಜುವಲ್ ಟ್ರೀಟ್ ಇರುವಂಥ ಒಂದು ಸಿನಿಮಾನ ಮಿಸ್ ಮಾಡಬೇಡಿ. ಅದು ರಿಲೀಸ್ ಆಗಿದ ತಕ್ಷಣ ದಯವಿಟ್ಟು ಹೋಗಿ ನೋಡಿ ಈ ಸಿನಿಮಾನ. ಆ್ಯಂಡ್ ಸಿನಿಮಾ ಎಲ್ಲರೂ ನೋಡುವಂಥ ಒಂದು ಸಿನಿಮಾ. ಸೊ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರನ್ನೂ ಕರ್ಕೊಂಡು ಹೋಗಿ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ಬಿಕಾಸ್ ನೀವು ಎಂಜಾಯ್ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಗಿಫ್ಟು ನಮ್ಗೆ ಯಾರಿಗೂ ಇಲ್ಲ. ಸೊ
ಇಲ್ಲ, ಇಷ್ಟೊಂದು ಮಾತಾಡ್ತಾ ಇದೆಯಾ, ಸೈಡ್ ಬಿ ಬಂದಾಗ ಮತ್ತೆ ಮಾತಾಡಬೇಕು, ರಿಪೀಟ್ ಆಗಬಾರ್ದು. ಮುಗಿಸ್ತೀನಿ ಸರ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಮುಗಿಸ್ಬಿಡ್ತೀನಿ. ಸೊ ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮುಖ್ಯವಾಗಿ ನಮ್ಮ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆಶೀರ್ವಾದಿಸಿ ಬೆಳೆಸಿ ಹೊಸ ಕಲಾವಿದರನ್ನ ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದೀವಿ. ಸೊ ಹೊಸ ಕಲಾವಿದರನ್ನ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ್ವಿ. ಈ ಮೂವಿಲಿ ನನ್ನ ರೋಲ್ ಬಂದು ನಿವೇದಿತಾ. ನನ್ನ ರೋಲ್ ನೇಮ್ ನಿವೇದಿತಾ. ಸೊ ಹೇಗೆ ಅಂದರೆ ತುಂಬ ಬ್ಯಾಡ್ ಗರ್ಲ್ ಆಗಿರ್ತೀನಿ. ಲೈಕ್ ನನಗೆ ನನ್ನ ಮೊಬೈಲೇ ಪ್ರಪಂಚ, ಮೊಬೈಲ್ ಬಿಟ್ಟು ಏನೂ ಇರೋದಿಲ್ಲ. ಅಪ್ಪ ಅಮ್ಮನೂ ನನಗೆ ಕೇರ್ ಮಾಡ್ತಿರಲ್ಲ, ಹೆಂಗಾದರೂ ಇರುವಂತ ಬಿಟ್ಬಿಟ್ಟಿರ್ತಾರೆ. ಸೊ ನಾನು ಹಂಗೆ ಇರ್ತೀನಿ. ನನ್ನ ಮೊಬೈಲೇ ಪ್ರಪಂಚ ಆಗಿ ತಿಳ್ಕೊಂಡಿರ್ತೀನಲ್ಲ, ಅದರಿಂದ ಏನೇನು ಕೆಟ್ಟದಾಗತ್ತೆ. ಸೊ ನಾನು ನನ್ನ ಮೊಬೈಲ್ ಯಾವಾಗಲೂ ಸೆಲ್ಫೀಸ್, ವೀಡಿಯೋಸ್, ಫೋಟೋಸ್, ಸೋಷಿಯಲ್ ಮೀಡಿಯಾಸ್ ಯಾವಾಗಲೂ ಅದರಲ್ಲೇ ಇರ್ತೀನಿ. ಸೊ ಅದರಿಂದ ಏನೇನು ಕೆಟ್ಟದಾಯಿತು, ನಾನು ಆ ಒಂದು ಸೋಷಿಯಲ್ ಮೀಡಿಯಾ ಜೋಶಲ್ಲಿ ಲೈಕ್ ಪರ್ಸ್ನಲ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನ್ನ ಫೋನಲ್ಲಿ ಇರುತ್ತೆ. ಸೊ ಆ ಪರ್ಸ್ನಲ್ ವೀಡಿಯೋಸ್ ನನ್ನ ಫೋನ್ ಸಡನ್ನಾಗಿ ಕಳೆದೋಗುತ್ತೆ. ನನಗೆ ತುಂಬ ಗಾಬರಿ ಆಗಿರುತ್ತೆ, ಎಲ್ಲೋಯ್ತಪ್ಪ, ಏನಾಯಿತು. ಎಕ್ಸ್ಪೆಷಲಿ ಓಕೆ, ನಾವು ರಿಚೆಸ್ಟ್ ಪೀಪಲ್ ಆದರೆ ಹೆಂಗಾದರೂ ಮ್ಯಾನೇಜ್ ಮಾಡ್ಕೊತಾರೆ. ಅದೇ ಒಬ್ಬರು ಏನೂ ಇರಲ್ಲ, ಯಾರ್ದು ಹೆಲ್ಪ್ ಇರಲ್ಲ, ಅವ್ರ ಡ್ಯಾಡಿ ಮಮ್ಮಿ ಎಷ್ಟು ಸಫರ್ ಪಡ್ತಾರೆ ಅದರಿಂದ ಅನ್ನೋದು ಎಲ್ಲ ಈ ಮೂವಿಲಿದೆ. ಸೊ ಐ ಹೋಪ್ ಲೈಕ್ ಎಲ್ಲರೂ ಕಲ್ತ್ಕೊಳ್ಬೋದು ಈ ಮೂವಿಯಿಂದ ಏನೇನು ಆಗುತ್ತೆ, ಅದರಿಂದ ನಾವೇನೇನು ಸಫರ್ ಪಡ್ತೀವಿ ಅಂತ. ಆ್ಯಂಡ್ ಅಪ್ಪ ಅಮ್ಮ ಎಷ್ಟು ಕೇರ್ ಮಾಡಬೇಕು ಅನ್ನೋದು ಈ ಮೂವಿಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಥ್ಯಾಂಕ್ ಯು, ಎಲ್ಲರೂ ನೋಡಬೇಕು, ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ನಾನು ಶೂಟಿಂಗ್ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟರ್ ಸರ್ ಹಂಗೆ ಮಾಡು, ಹಿಂಗೆ ಮಾಡು, ತಲೆ ಚಚ್ಕೋ, ಅಳು ಅಂತೆಲ್ಲ ಹೇಳ್ತಾಯಿದ್ರು. ನಾನು ಮನ್ಸೊಳಗಡೆ ಯಪ್ಪಂಗೆ ಏನಾಗಿದೆ ಹಿಂಗಲ್ಲ ಅಂತಂದರೆ ಅಂತ ಅನ್ಕೊಂಡು ಮಾಡ್ತಾಯಿದ್ದೆ. ಬಟ್ ಇವತ್ತು ಟ್ರೈಲರ್ ನೋಡಿ ತುಂಬ ಖುಷಿ ಆಯಿತು ಸರ್, ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ರ. ಥ್ಯಾಂಕ್ ಯು ಸೋ ಮಚ್. ನನ್ನ ಕ್ಯಾರೆಕ್ಟರ್ ಬಂದುಬಿಟ್ಟು ಪಕ್ಕಾ ಬ್ಯಾಡ್ ಗರ್ಲ್ ಅಂದರೆ ನನ್ನ ಕ್ಯಾರೆಕ್ಟರು. ನಾನು ನಿಜ ಜೀವನದಲ್ಲಿ ತುಂಬ ಒಳ್ಳೆ ಹುಡುಗಿ, ತುಂಬ ಇನ್ನೋಸೆಂಟು. ಅದ್ರ ಆಪೋಸಿಟ್ ಕ್ಯಾರೆಕ್ಟರಲ್ಲಿ ನಾನು ಫಿಲಮಲ್ಲಿ ಕಾಣಿಸ್ಕೊಂಡಿದ್ದೀನಿ. ಫುಲ್ ಸ್ಮೋಕ್ ಮಾಡ್ತೀನಿ, ಡ್ರಿಂಕ್ಸ್ ಮಾಡ್ತೀನಿ, ಡ್ರಗ್ಸ್ ಅಡಿಕ್ಟ್ ಆಗಿರ್ತೀನಿ ಆ್ಯಂಡ್ ತುಂಬ ಕಾಟ ಕೊಡ್ತೀನಿ ಸರ್. ನಾನು ತುಂಬ ರ್ಯಾಗ್ ಮಾಡ್ತೀನಿ, ಫುಲ್ ಚಿತ್ರಹಿಂಸೆ ಕೊಡ್ತೀನಿ, ಆ ಥರ ಒಂದು ಕ್ಯಾರೆಕ್ಟರು. ನಮ್ಮಪ್ಪ ಪೊಲೀಸ್ ಬೇರೆ. ಸೊ ಫುಲ್ ಫ್ರೀಡಮ್ ಕೊಟ್ಬಿಟ್ಟಿರ್ತಾರೆ, ಬೇರೆಯವ್ರನ್ನೆಲ್ಲ ಕಳ್ಳರ ಥರ ಬೆಳೆಸಿರ್ತಾರೆ. ನಾನು ಪಕ್ಕ ಕಳ್ಳನ ಮಗಳು ಥರ ಬೆಳೆದಿರ್ತೀನಿ. ಸೊ ಆ ಥರ ಫುಲ್ ರಗಡ್ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಫುಲ್ ಫೈಟಿಂಗ್ ಎಲ್ಲ ಮಾಡಿದ್ದೀನಿ, ಚೆನ್ನಾಗಿ ಹೊಡೆದಿದ್ದೀನಿ, ಹಾಗೆ ಹೊಡೆಸ್ಕೊಂಡಿದ್ದೀನಿ ಕೂಡ. ಸೊ ಆಫ್ಟರ್ ಮೈ ಡಾನ್ಸ್ ಕೆರಿಯರ್ ನನಗೆ ಆ್ಯಕ್ಟಿಂಗ್ ಕಡೆ ಕರ್ಕೊಂಡ್ಬಂದಿದ್ದೆ ಅರುಣ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಟಿಂಗ್ ಅಂದರೆ ಗಂಧ ಗಾಳಿ ಕೂಡ ಗೊತ್ತಿರಲಿಲ್ಲ, ಇಷ್ಟು ಚೆನ್ನಾಗಿ ತೋರಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಇಷ್ಟ ಆಗ್ತೀನಿ ಅಂತ ನಾನು ಅನ್ಕೊತೀನಿ. ಇದೇ ಥರ ಸಪೋರ್ಟ್ ಮಾಡಿ ಮುಂದಕ್ಕೂ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಅರುಣ, ಎಲ್ರಿಗೂ ನಮಸ್ಕಾರ. ಮನೋಜ್ ವಿವಾನ್ ಅಂತ. ಟ್ರೈಲರ್ ನೋಡಿ ತುಂಬ ಖುಷಿ ಆಯಿತು. ಹಾಗೆ 3 ವೀಕ್ಸ್ ಬ್ಯಾಕ್ ನಮ್ಮ ಸಿನಿಮಾದ ಫಸ್ಟ್ ಸಾಂಗ್ ರಿಲೀಸ್ ಆಯಿತು. ಅದು ಕೂಡ ಎಲ್ಲೆಡೆ ಅದ್ಭುತವಾದಂಥ ಪ್ರತಿಕ್ರಿಯೆ ಬರ್ತಿದೆ. ಸೊ ಅದಕ್ಕೂ ತುಂಬ ಖುಷಿ ಆಯಿತು. ಸೊ ನಿನ್ನೆ ಮದರ್ಸ್ ಡೇ ಇತ್ತು, ಬಟ್ ನಾನು ನಮ್ಮ ಅಮ್ಮಗೆ ವಿಶ್ ಮಾಡಿಲ್ಲ. ನನಗೆ ವಿಶ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕೆ ಗೊತ್ತಾ? ನಮ್ಮ ಅಮ್ಮ ನನ್ನ ಕರೆಕ್ಟಾಗಿ ಬೆಳೆಸಿಲ್ಲ ಸರ್. ಕರೆಕ್ಟಾಗಿ ನಮ್ಮಮ್ಮ ಫಸ್ಟ್ ಅವ್ರು ಕರೆಕ್ಟಾಗಿದೆ ಥರ ನಾನು ಕರೆಕ್ಟಾಗಿ ಬೆಳೆಯೋಕ್ಕೆ. ನಮ್ಮಮ್ಮ ಇದರಲ್ಲಿ ಎಕ್ಸ್ ಹೀರೋಯಿನ್ ಕಮ್ ಪೊಲಿಟಿಷಿಯನ್. ಮಿಡ್ ನೈಟ್ ಅನ್ನಂಗಿಲ್ಲ, ಡೇ ಅನ್ನಂಗಿಲ್ಲ, ಪಬ್ಬು, ಬಾರು, ರೆಸ್ಟೋರೆಂಟ್ ಎಲ್ಲಿ ನೋಡ್ರಿ ನಮ್ಮ ಅಮ್ಮಂದೇ ಮೀಟಿಂಗು. ಇನ್ನು ನಾನು ಅವ್ರ ಮಗ, ನಾನು ಎಷ್ಟು ಮಾತ್ರ ಮಾಡ್ತೀನಿ. ಸೊ ನನ್ನ ಗ್ಯಾಂಗು, ನಾವು ಮಾಡದೇ ಇರೋ ಕೆಲಸ ಇಲ್ಲ, ನಾವು ಹೋಗದೇ ಇರೋ ಜಾಗ ಇಲ್ಲ, ಲುಚ್ಚ, ಲೋಫರ್, ಲಫಂಗ ಎಲ್ಲ ಕೆಲಸನೂ ನಾವು ಮಾಡಿದ್ದೀವಿ. ಸೊ ಇದಕ್ಕೆಲ್ಲ ಧೈರ್ಯ ಏನು ಗೊತ್ತಾ? ನಮ್ಮ ಅಪ್ಪ ಅಮ್ಮ ಬಂದು ನೋಡ್ಕೊತಾರೆ, ದುಡ್ಡಲ್ಲಿ ಎಲ್ಲರೂ ಮುಚ್ಚಾಕ್ತಾರೆ ಅನ್ನೋ ಧೈರ್ಯ ನಮಗೆ. ಯಾವನು ನಮ್ಮನ್ನ ಟಚ್ ಮಾಡೋಕ್ಕಾಗಲ್ಲ ಅನ್ನೋ ಕಾನ್ಫಿಡೆನ್ಸ್ ನಮಗೆ. ಇದು ನಮ್ಮ ಸಿನಿಮಾ ಕ್ಯಾರೆಕ್ಟ್ರು, ನನ್ನ ಒರಿಜಿನಲ್ ಕ್ಯಾರೆಕ್ಟರ್ ಅಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಡೈರೆಕ್ಟ್ರಿಗೆ ಇಂಥ ಅದ್ಭುತವಾದಂಥ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಮ್ಮ ಡೈರೆಕ್ಟ್ರು ವಿಷನ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರೊಡ್ಯೂಸರ್ಸ್ ಶ್ರಮಕ್ಕೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾದಂಥ ಮ್ಯೂಸಿಕ್ ಕೊಟ್ಟಿದ್ದಾರೆ ನಮ್ಮ ವಿಜಯ್ ಸರು, ಅದಕ್ಕೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸೋಮಣ್ಣ, ರುದ್ರಮ್ಮ ಎಲ್ಲರೂ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ನಮ್ಮ ಇ ಪಿ ಶ್ರೀಕಾಂತ್ ಸರ್ ಕೂಡ, ನಮ್ಮ ಕ್ಯಾಮ್ರಾಮನ್, ನಮ್ಮ DOP ಕುಮಾರ್ ಗೌಡ ಅವರು ಮತ್ತು ಅರುಣ್ ಸುರೇಶ್ ಸರು, ಆ್ಯಂಡ್ ನಮ್ಮ ಎಡಿಟ್ರು ಪವನ್ ಗೌಡ, ಎಲ್ಲರೂ ಅಷ್ಟೇ ಅದ್ಭುತವಾದ ಟೆಕ್ನಿಷಿಯನ್. ನಮ್ಮ ಮೇಕಪ್ ಆರ್ಟಿಸ್ಟ್ ನಾನು ಮರೆಯಂಗೆ ಇಲ್ಲ, ನಮ್ಮ ಮಂಜಣ್ಣ. ಸೊ ನಮ್ಮ ಡ್ಯಾನ್ಸ್ ಕೊರಿಯೋಗ್ರಾಫರ್ ಐಟ್ ಮಂಜು ಮಾಸ್ಟರ್, ಮೋಹನ್ ಮಾಸ್ಟರ್, ಎಲ್ಲರೂ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಅವ್ರ ಕೆಲಸ
ಇವತ್ತಿಲ್ಲಿ ಪರದೆ ಮೇಲೆ ಮಾತಾಡ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಕೂಡ ಮೀಡಿಯಾದವರು, ಎಲ್ಲ ಮೀಡಿಯಾದವರು ಮತ್ತು ಪತ್ರಕರ್ತರು, ಯೂಟ್ಯೂಬರ್ಸ್ ಆ್ಯಂಡ್ ಎಲ್ಲ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ನಮ್ಮನ್ನು ಇವತ್ತು ತನಕ ಕೈ ಹಿಡಿದು ನಮ್ಮನ್ನ ಇಲ್ಲಿ ತನಕ ಕರ್ಕೊಂಬಂದಿದ್ದೀರಾ. ಇದೇ ರೀತಿ ಇನ್ನು ಮುಂದೆ ಕೂಡ ನಿಮ್ಮ ಸಪೋರ್ಟ್ ನಮಗೆ ಕೊಡ್ತಾ ಬನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾವು ಲೈಕ್ ಸಿನಿಮಾದವ್ರಿಗೆ ಆ್ಯಂಡ್ ಜನಕ್ಕೆ ಮಧ್ಯದಲ್ಲಿರುವಂಥ ಕನೆಕ್ಟಿವಿಟಿ ಅನ್ನೋ ಸೇತುವೆನೇ ನೀವುಗಳು. ಸೊ ನೀವು ಪವರ್ಫುಲ್ಲಾಗಿ ನಮಗೆ ಸಪೋರ್ಟ್ ಕೊಟ್ಟಾಗ ಮಾತ್ರ ಜನಕ್ಕೆ ಅದು ಕನೆಕ್ಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್, ನಿಮ್ಮ ಸಹಕಾರ ಆ್ಯಂಡ್ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ, ನಮ್ಮ ಚಿತ್ರತಂಡದ ಮೇಲೆ ಸದಾ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಶ್ರೀರಾಮ್. ನಾನು ಟ್ರೈಲರ್ ಮಾಡೋದಕ್ಕೆ ತುಂಬ ಹುಡುಕ್ತಾ ಇದ್ದೆ. ನಮ್ಮ ಇಲ್ಲಿ ಎಡಿಟ್ರು ಟ್ರೈಲರ್ ಮಾಡಿಕೊಟ್ಟಿಲ್ಲ ನನಗೆ. ಇಲ್ಲೇ ಉಗಿರಿ ಪರವಾಗಿಲ್ಲ, ಸಿಕ್ಕಾಪಟ್ಟೆ 2 ತಿಂಗಳು ನನಗೆ ಸತಾಯಿಸಿದ್ರು. ಆವಾಗ ನಾನು ಟ್ರೈಲರ್ ಯಾರೂ ಮಾಡಿರಬಾರ್ದು, ಯಾರು ಸಿನಿಮಾನೂ ಎಡಿಟ್ ಮಾಡಿರಬಾರ್ದು, ಎಡಿಟಿಂಗೇ ಗೊತ್ತಿರಬಾರ್ದು ಅಂತ ಒಬ್ಬರು ಹುಡುಕಿದೆ. ಅವ್ರು ಯಾರೂ ಅಲ್ಲ. ಇವರು ಯಾವ ಸಿನಿಮಾನೂ ಮಾಡಿಲ್ಲ, ಏನೂ ಎಡಿಟ್ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈಲರ್ ಎಡಿಟ್ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಟ್ರೈಲರ್ ಇಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಮೇಜರ್ ಅವ್ರ ಕಾರಣ. ಸೊ ನನಗೆ ಹಗಲು ರಾತ್ರಿ ವರ್ಕ್ ಮಾಡಿದ್ದಾರೆ. ಹಾಗಾಗಿ ನನ್ನ ಟೀಮ್ ಪರವಾಗಿ ಬೇಸಿಕಲಿ ಅವರು ಕೊರಿಯೋಗ್ರಾಫರ್ ಆ್ಯಕ್ಚುಲಿ. ಸೊ ಎಡಿಟ್ ಮಾಡಿಕೊಡೋದಕ್ಕೆ ಥ್ಯಾಂಕ್ಸ್ ಮಂಜು ಸರ್. ಒಂದು ನಿಮಿಷ. ಈಗ ಎಲ್ಲರೂ ಒಂದು ಮ್ಯೂಸಿಕ್ ಪ್ಯಾಟರ್ನ್ ಅಂತ ಮಾಡ್ತಾರೆ, ಬಟ್ ಇದರಲ್ಲಿ ಒಂದು ಮ್ಯೂಸಿಕ್ ಪ್ಯಾಟರ್ನೇ ಒಂದು ಡಿಫ್ರೆಂಟ್ ಅಪ್ರೋಚ್ ಕೊಟ್ಟಿದ್ದೀವಿ, ಔಟ್ ಆಫ್ ದಿ ಬಾಕ್ಸ್ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಇದೇ ಥರ ಒಂದು ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ನ ನೀವು ಥ್ರೂ ಔಟ್ ಸಿನಿಮಾದಲ್ಲಿ ಎಲ್ಲರೂ ನೋಡ್ಬೋದು, ಕಾಣ್ಬೋದು ಅಂತ ಹೇಳ್ತಾ ಇಲ್ಲ ಫಸ್ಟ್ ಮಾತು ಬೈದ್ಬಿಡಿ, ಸಮಾಧಾನ ಆಗುತ್ತೆ. ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಈ ಟೀಮ್ ಮೇಲೆ ಹಾಗೂ ಈ ಸಿನಿಮಾ ಮೇಲೆ ಇರಲಿ ಅಂತ ಎಲ್ರನ್ನೂ ಕೇಳ್ಕೊತೀನಿ. ಥ್ಯಾಂಕ್ ಯು. ಮಂಜು ಮಾಸ್ಟರ್. ಎಲ್ರಿಗೂ ನಮಸ್ಕಾರ. ನಾನೊಬ್ಬ ಡ್ಯಾನ್ಸ್ ಮಾಸ್ಟ್ರು. ಕಾಮನ್ ಇದರಲ್ಲಿ ಒಂದು ಸಾಂಗ್ ಮಾಡಿದ್ದೀನಿ, ಲಾಸ್ಟ್ ಟೈಮ್ ಹೇಳಿದ್ದೀನಿ. ಸೊ ಇಲ್ಲಿ ಮುಖ್ಯವಾಗಿ ಟ್ರೈಲರ್ ನಮ್ಮ ಪವನ್ ಅವರು ಟೈಮ್ ಇರಲ್ಲ, ಅವ್ರು ಬ್ಯುಸಿ ಇದ್ದರು. ಸೊ ಹಂಗಾಗಿ ಅವ್ರ ಗೈಡೆನ್ಸಲ್ಲಿ ಅವ್ರ ಹತ್ರ ಹೇಳಿಸ್ಕೊಂಡು ನಾನು ಸ್ವಲ್ಪ ನನಗೇನೋ ಟೂಲ್ಸ್ ಗೊತ್ತು, ಆ ಟೂಲ್ ಇಟ್ಕೊಂಡು ಎಡಿಟ್ ಮಾಡಿದ್ದೀನಿ. ಸೊ ಟೋಟಲ್ ಕಂಟೆಂಟ್ ಕೊಟ್ಟಿದ್ದು ಅರುಣ್ ಅವರು. ಸೊ ಆ ಕಂಟೆಂಟ್ ಕೊಟ್ಟಮೇಲೆ ಈಸಿ ಕೆಲಸ ಮಾಡೋದು. ಕಂಟೆಂಟ್ ಮೊದಲೇ ಗೊತ್ತಿತ್ತು ಅಂದರೆ ಅದ್ರ ಮೇಲೆ ಕೆಲಸ ಮಾಡೋದು ತುಂಬ ಈಸಿ. ಸೊ ಆ ಈಸಿ ಕೆಲಸ ಮಾತ್ರ ನಾನು ಮಾಡಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟು ಇನ್ನೆಲ್ಲ ಟ್ರೈಲರ್ ಮಾತಾಡ್ತಿದೆ, ಅದನ್ನು ನೀವು ನೋಡಿ ನಿಮ್ಮ ಫ್ರೆಂಡ್ಸ್ಗೆ, ಸ್ನೇಹಿತರಿಗೆ ಹಂಚಿ, ಹರಿಸಿ, ಹಾರೈಸಿ. ಥ್ಯಾಂಕ್ ಯು. ಒಂದು ಮಾತಾಡಲ್ವಾ? ಇಲ್ಲ ಬಿಡಿ, ಅವ್ರು ಮಾತಾಡಲ್ಲ, ತುಂಬ ಕಷ್ಟ ಅವ್ರದ್ದು. ಸರ್, ನಾನು 2 ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ್ರು ನೀರು ಹರಿದಂಗೆ ದುಡ್ಡು ಖರ್ಚಾಗ್ತಾ ಇತ್ತು ಅಂತ. ಖಂಡಿತ ಹೌದು. ಆದರೆ ನಾನು ಮತ್ತು ನಮ್ಮ ಡೈರೆಕ್ಟ್ರು ಈ ಕಡೆ ಒಂದು ಗೋಡೆ, ಈ ಕಡೆ ಒಂದು ಗೋಡೆ ಥರ ಇದ್ವಿ. ಯಾವುದೋ ಜನ್ರೇಟ್ರ್ ಬಂದು ಒಳಗಡೆಯಿಂದ ನೀರು ಕದಿಯೋದಕ್ಕೆ ಬಿಟ್ಟಿಲ್ಲ. ಫಸ್ಟ್ ಥಿಂಗ್, ಎಲ್ಲ ಕರೆಕ್ಟಾಗಿ ಸಿನಿಮಾಗೆ. ನೀವು ನೀರು ಗೋಡೆ ಅಲ್ಲ, ನೀವು ದೊಡ್ಡ ಫಿಲ್ಟರ್ಗಳು. ನೀವು ಯಾವುದೇ ಕಾರಣಕ್ಕೂ ನೀರು ಪೋಲ್ ಆಗದೇ ಇರೋ ಥರ, ದುಡ್ಡು ಪೋಲ್ ಆಗದೇ ಇರೋ ಥರ ನೋಡ್ಕೊಂಡಿದ್ದೀವಿ. ಆ ಒಂದು ಸಮಾಧಾನ ನಮಗಿದೆ ಆ್ಯಕ್ಚುಲಾಗಿ. ಅದು ಮುಂದಿನ ದಿನಗಳು ಅವರು ಹೇಳ್ತಾರೆ ನೆಕ್ಸ್ಟ್ ಒಂದು ಪ್ರೆಸ್ ಮೀಟಲ್ಲಿ ಅನ್ಕೊತೀನಿ. ಅಂದರೆ ಫೈನಲ್ ಬಡ್ಜೆಟ್ ಎಲ್ಲ ಕಂಪ್ಲೀಟ್ ಆದಾಗ ಓಕೆ ಅಪ್ಪ ನನಗೆ ಸಿನಿಮಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಅವ್ರ ಬಾಯಲ್ಲೂ ಬಂದೇ ಬರುತ್ತೆ ಖಂಡಿತವಾಗ್ಲೂ. ಎರಡನೇದು, ಸರ್ ಕೇಳಿದ್ರು ಸೆನ್ಸರ್ ಯಾಕೆ UA ಬಂತು ಅಂತ ಅಂದ್ಬಿಟ್ಟು ಅರವಿಂದ್ ಸರ್ ಒಂದು ಆನ್ಸರ್ ಕೊಟ್ಟರು. ಆ್ಯಕ್ಚುಲಿ ಸರ್, ಇಲ್ಲಿ ಸೆನ್ಸರ್ ವಿಷಯದಲ್ಲಿ ತುಂಬ ಇದೆ ಸರ್. ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಮಾಡಬೇಕು ಸರ್, ಅದೊಂದು ಫೈಟ್ ಮಾಡಬೇಕು. ಏನು ಅಂದರೆ ಲಾಸ್ಟ್ ಪ್ರೀವಿಯಸ್ ಸಿನಿಮಾ ನಂದರಲ್ಲಿ ಇಂಡಿಯಾ ಮ್ಯಾಪ್ ಒಂದಿತ್ತು. ತಮಿಳ್ನಾಡಲ್ಲಿ ಎರಡು ಲ್ಯಾಂಗ್ವೇಜಲ್ಲೂ ನಮ್ಮದು ಸಿನಿಮಾ ಆಗಿತ್ತು. ಅಂದರೆ ಸ್ಟ್ರೈಟ್ ಕನ್ನಡ ಆ್ಯಸ್ ವೆಲ್ ಆಸ್ ತಮಿಳು. ತಮಿಳ್ನಾಡಿನಲ್ಲಿ ಒಂದು ವಿಷಯ ಕಂಡುಹಿಡಿತಾರೆ ಸರ್ ಅಲ್ಲಿ ಸೆನ್ಸರ್ ಆಫೀಸರು. ಏನು ಅಂತಂದರೆ, ಇಂಡಿಯಾ ಮ್ಯಾಪಲ್ಲಿ ಎಲ್ಲ ಒಂದು ಕಲರ್ ಇದೆ, ಬಟ್ ಕಾಶ್ಮೀರ್ ಪೋರ್ಷನಲ್ಲಿ ಬೇರೆ ಕಲರಲ್ಲಿತ್ತು ಮ್ಯಾಪಲ್ಲಿ. ಸೊ ದಟ್ ವಾಸ್ ಅ ಎಡಿಟಿಂಗ್ ಮಿಸ್ಟೇಕ್. ಎಡಿಟ್ರು ಆ ಫೋಟೋನ ತೆಗೆದು ಹಾಕಿದ್ದು. ತಮಿಳ್ನಾಡು ಸೆನ್ಸರ್ ಆಫೀಸರ್ ಕಣ್ಣಿಗೆ ಕಾಣಿಸಿದ್ದು, ಇಲ್ಲಿ ಸೆನ್ಸರ್ ಆಫೀಸರ್ ಕಣ್ಣಿಗೆ ಕಾಣಿಸ್ಲಿಲ್ಲ. ಇಲ್ಲಿ ಅವರು ಅದನ್ನು ಹಾಗೆ ಬಿಟ್ಟಿದ್ರು. ಬಟ್ ಅಲ್ಲಿ ಅವರು ಇಂಡಿಯಾ ಮ್ಯಾಪ್ ಎಲ್ಲದಕ್ಕೂ ಒಂದೇ, ಕಲರ್ ಚೇಂಜ್ ಇದೆ, ಚೇಂಜ್ ಮಾಡ್ಕೊಳ್ಳಿ, ಒಂದೇ ಮಾಡಿ ಅಂತಂದರು. ಸೇಮ್ ಲೈಕ್ ಇಲ್ಲಿ ಸೆನ್ಸಾರ್ಗೆ ತುಂಬ ಕಷ್ಟ ಇದೆ ಸರ್. ಇಲ್ಲಿಯವರು ತುಂಬ ವಿಷಯಗಳನ್ನ ಬಿಡ್ತಾ ಇದ್ದಾರೆ, ಕೆಲವು ವಿಷಯಗಳನ್ನ ಬೇಕು ಅಂತ ಹಿಡಿತಾ ಇದ್ದಾರೆ. ಕಾರಣಗಳೇನು ಅಂತ ಗೊತ್ತಿಲ್ಲ. ಬಟ್ ಈ ವಿಷಯವಾಗಿ ಒಂದು ಶಾರ್ಟ್ ಫಿಲ್ಮ್ ಕೂಡ ಮಾಡ್ತಾ ಇದ್ದೀನಿ ನಾನು. ಏನು ಅಂತಂದರೆ, ಚಾನಲ್ಸ್ಗಳಲ್ಲಿ ಅಥವಾ ಯೂಟ್ಯೂಬರ್ಸ್ಗಳಲ್ಲಿ ತುಂಬ
ವಲ್ಗ್ಯಾರಿಟಿ ಲ್ಯಾಂಗ್ವೇಜಸ್ ಯೂಸ್ ಮಾಡಿ ತುಂಬ ಬರ್ತಾ ಇದೆ ಸರ್. ನಾವು ಮೊಬೈಲಲ್ಲಿ ನೋಡ್ಬೋದು. ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ. ನನಗೆ ಒಂದು 8 ವರ್ಷದ ಮಗ ಇದ್ದಾನೆ. ಅಮೆಝಾನಲ್ಲಿ ಯಾವುದೋ ಒಂದು ವಿಡಿಯೋ ನೋಡ್ತಾ ಇರಬೇಕಾದ್ರೆ ಏನೋ ಒಂದು ಡೈಲಾಗ್ ಬರುತ್ತೆ, ಬಂದಾಗ ಒಂದು ವರ್ಡ್ ಯೂಸ್ ಆಗುತ್ತೆ, ಇಟ್ ವಿಲ್ ಬಿ ಇನ್ ದ ಸ್ಟ್ರೈಟ್. ಒಂದು 8 ವರ್ಷದ ಮಗುಗೆ ನಾವು ಅದು ಏನು ಅಂತ ಅಂದಾಗ ನಾವು ಹೇಳ್ಬೋದು ಅದು ಬ್ಯಾಡ್ ವರ್ಡು ಯೂಸ್ ಮಾಡಬೇಡ ಅಂತ ಅಂದ್ಬಿಟ್ಟು. ಬಟ್ ಅದನ್ನು ಮ್ಯೂಟ್ ಮಾಡಿಕೊಟ್ಟಾಗ ಅಪ್ಪ ಅಮ್ಮನ ಬಾಯಲ್ಲಿ ಆ ವರ್ಡನ್ನ ಯೂಸ್ ಮಾಡೋ ಥರ ಮಾಡ್ತಾ ಇದ್ದಾರೆ. ಇಲ್ಲಿ ಸೆನ್ಸರ್, ಇಲ್ಲಿದ್ದು ಮಾತ್ರನೇ ಇದು ಪ್ರಾಬ್ಲಮ್ ಇರೋದು ಸರ್. ನಾವೆಲ್ಲ ಈ ವಿಷಯವಾಗಿ ಒಂದು ದಿವಸ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ವಿಚಾರಕ್ಕೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ನಾನು ಕೊಟ್ಬಿಡ್ತೀನಿ. ನಾನು 4 ವರ್ಷ ಸೆನ್ಸಾರ್ ಬೋರ್ಡ್ ಮೆಂಬರ್ ಆಗಿದ್ದೆ. ನಮಗೆ ಸಿನಿಮಾ ಮತ್ತು ಅಡ್ವರ್ಟೈಸ್ಮೆಂಟು, ಟ್ರೈಲರು, ಟೀಸರು ಇಷ್ಟಕ್ಕೆ ಮಾತ್ರ ನಮಗೆ ಸೆನ್ಸಾರ್ ಬೋರ್ಡಲ್ಲಿ ಇಲ್ಲಿ ಸೆನ್ಸಾರ್ ಮಾಡೋಕ್ಕೆ ಅಥವಾ ಸರ್ಟಿಫಿಕೇಟ್ ಕೊಡೋಕ್ಕೆ ಪರ್ಮಿಷನ್ ಇರೋದು. ಡಿಜಿಟಲ್ ಮೀಡಿಯಾದಲ್ಲಿ ಏನು ಬರುತ್ತೆ, ನಾನು ಬರೀ ಡಿಜಿಟಲ್ ಹೇಳಿಲ್ಲ ಸರ್. ಅಮೆಝಾನಲ್ಲಿ ಒಂದು ಮೂವಿ ನೋಡಿದೆ, ಅದು ಬರಲ್ಲ. ಅಮೆಝಾನ್, ನೆಟ್ಫ್ಲಿಕ್ಸ್ ಎಲ್ಲ ಡಿಜಿಟಲ್ಲು. ಸೊ ಇಟ್ ವಿಲ್ ನಾಟ್ ಕಮ್ ಅಂಡರ್ ದಿಸ್ ಪರ್ವ್ಯೂ. ಅದಕ್ಕೋಸ್ಕರನೇ ಈ ಸಲ ಸೆಂಟ್ರಲ್ ಗೌರ್ಮೆಂಟು ತೀರ್ಮಾನ ಮಾಡಿದೆ, ದೇ ವಾಂಟ್ ಟು ಬ್ರಿಂಗ್ ಆಲ್ ಡಿಜಿಟಲ್ ಮೀಡಿಯಾ ಆಲ್ಸೋ ಅಂಡರ್ ಸೆನ್ಸಾರ್. ಸೊ ಅಲ್ಲಿ ತನಕ ಒಂಚೂರು ನೀವು ಹೋಲ್ಡ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಟಿ ವಿ, ಮೊಬೈಲು ಯಾವುದು ಕೊಡಬೇಡಿ. ಆ್ಯಕ್ಚುಲಾಗಿ ಒಂದು ಸೆನ್ಸಾರ್ ವಿಚಾರದ್ದು ಒಂದು ಗಮನಕ್ಕೆ ತರ್ತೀನಿ. ಭಾಳ ಹಿಂದೆ ನಡೆದಿದ್ದ ವಿಚಾರ. ಮಾಸ್ ಲೀಡರು ಶಿವಣ್ಣನ ಸಿನಿಮಾ, ಅವ್ರದ್ದೊಂದು ಸಿನಿಮಾದಲ್ಲಿ ನಮ್ಮ ಇಂಡಿಯನ್ ನ್ಯಾಷನಲ್ ಫ್ಲ್ಯಾಗು ಅಲ್ಲೊಂದು ಫೈಟ್ ಸೀನಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದೊಂದು ಸೀನಲ್ಲಿ ಪಾಕಿಸ್ತಾನ ಫ್ಲ್ಯಾಗು ಕಾಣುತ್ತೆ, ಇಂಡಿಯನ್ ಫ್ಲ್ಯಾಗು ಕಾಣುತ್ತೆ. ಪಾಕಿಸ್ತಾನ ಫ್ಲ್ಯಾಗು ಫುಲ್ ಕಾಣುತ್ತೆ, ಇಂಡಿಯನ್ ಫ್ಲ್ಯಾಗು ಬ್ಲರ್ ಮಾಡಿದ್ದಾರೆ, ಮಾಸ್ಕ್ ಮಾಡಿದ್ದಾರೆ. ನಾನು ಕೇಳಿದೆ ಸೆನ್ಸಾರ್ ಆಫೀಸರ್ನ, ಏನಕ್ಕೆ ಮಾಡಿದ್ದೀರಾ ಅಂತ. ಅವಾಗ ಅವ್ರು ಹೇಳಿದರು, ನೋ, ಇಂಡಿಯನ್ ಫ್ಲ್ಯಾಗ್ನ ನೀವು ಹಾಗೆಲ್ಲ ತೋರ್ಸೋಕ್ಕಾಗಲ್ಲ ರೀ, ಎಲ್ಲಿ ಬೇಕಾದ್ರೂ. ನೋ, ದೇ ಡು ನಾಟ್ ಹ್ಯಾವ್ ಐಡಿಯಾ ಇಟ್ ಆಲ್. ಸೆನ್ಸಾರ್ ಆಫೀಸರ್ಗೆ ಗೊತ್ತಿಲ್ಲ ಅದು ವಿಚಾರ. ನಾನು ಅವ್ರ ಜೊತೆ ತುಂಬ ಜಗಳ ಆಡಿದ್ದೀನಿ. ಇಂಡಿಯನ್ ನ್ಯಾಷನಲ್ ಸಿನಿಮಾ ಇಟ್ ಸೆಲ್ಫ್ ಇಸ್ ಫಿಕ್ಟಿಷಿಯಸ್. ನಾವು ಫಸ್ಟೇ ಡಿಸ್ಕ್ಲೈಮರ್ ಹಾಕಿರ್ತೀವಿ, ಇದು ಯಾರಿಗೂ ಸಂಬಂಧಿಸಿದ್ದಲ್ಲ ಹಾಗೆ ಹೇಗೆ ಅಂತ. ಹಾಗಂತ ಪೊಲೀಸ್ನ ನಾವು ತೋರಿಸಲ್ವ ಸಿನಿಮಾದಲ್ಲಿ. ಪೊಲೀಸ್ನವರೆಲ್ಲ ಗಲಾಟೆ ಮಾಡ್ಬಿಟ್ಟು, ಸರ್ಕಾರ ಗಲಾಟೆ ಮಾಡಿದ್ರೆ ನಾವು ಪೊಲೀಸ್ನವ್ರು ತೋರ್ಸೋಕ್ಕೆ ಆಗಲ್ಲ. ಯೂನಿಫಾರ್ಮೇ ಬದಲಾಯಿಸ್ಬೇಕಾಗತ್ತೆ ನಾವು ಅಲ್ವಾ. ಪೊಲೀಸ್ ಹಾಕಿ ಬಟ್ಟೆ ತೆಗೆದುಬಿಟ್ಟು ಬೇರೆ ಇನ್ಯಾವ್ದಾರು ಬಟ್ಟೆ ಹಾಕಿ ಅವ್ರನ್ನ ಪೊಲೀಸ್ ಅಂತ ನಾವು ತೋರಿಸ್ಬೇಕಾಗತ್ತೆ. ಆಲ್ಮೋಸ್ಟ್ ಸಿನಿಮಾದಲ್ಲಿ ಸೆನ್ಸಾರ್ನಲ್ಲಿ ನಾನು ಇದನ್ನು ಹೇಳ್ತಾ ಇರೋದು ಏನಕ್ಕೆ ಅಂತಂದರೆ, ಸೆನ್ಸಾರ್ನಲ್ಲಿ ಕೂತ್ಕೊಳ್ಳೋರಿಗೆ ಅಟ್ಲೀಸ್ಟು ಒಂದು ಸಿನಿಮಾ ಮೇಕಿಂಗ್ ಬಗ್ಗೆ, ಸಿನಿಮಾ ಮಾಡುವ ಕಷ್ಟದ ಬಗ್ಗೆ ಗೊತ್ತಿದ್ರೆ ಯಾರು ಅಲ್ಲೇನು ತಕರಾರು ಮಾಡೋದಿಲ್ಲ ಅಂತ ಅಷ್ಟೇ. ನನ್ನ ಪಾಯಿಂಟ್ ಏನಿತ್ತು ಅಂದರೆ, ನಮ್ಮ ಸಿನಿಮಾ ಆ್ಯಕ್ಚುಲಿ ಎಲ್ಲರೂ ನೋಡಬೇಕು, ನೋಡಿದ್ರೇನೆ ಇದರಲ್ಲಿ ಏನಿದೆ ಅನ್ನೋದು ಗೊತ್ತಾಗೋದು. ಅಂದರೆ ಮಕ್ಕಳು ನೋಡಿದ್ರೇನೆ ಸರ್ ಅವ್ರ ಮುಂದೆ ಅವ್ರ ಡಿಜಿಟಲ್ ಲೈಫ್ ಯಾವ ಥರ ಯೂಸ್ ಮಾಡಬೇಕು, ಯೂಸ್ ಮಾಡಬಾರ್ದು ಅನ್ನೋದು. ಇವಾಗ UA ಬಂದಿರೋದ್ರಿಂದ ಅಂದರೆ ಮಕ್ಳನ್ನ ಬಿಡಲ್ಲ. ಈ ಸಿನಿಮಾ ಮಕ್ಕಳು ನೋಡಬೇಕು ಅನ್ನೋದು ಇಂಟೆನ್ಷನಲ್ಲಿ ಹೇಳಕ್ಕೆ. ಮಕ್ಕಳು ಅಂದರೆ 18 ವರ್ಷದ ಮೇಲಲ್ವಾ? 18 ವರ್ಷದ ಒಳಗಡೆ ಕಂಟೆಂಟ್ ಇಲ್ಲ. ಎನಿವೆ, ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಶ್ರೀಕಾಂತ್.